ಗುರು ಸ್ಥಾನಪಲ್ಲಟ ವರ್ಷಕ್ಕೆ ಒಮ್ಮೆ ಆಗುವಂಥದ್ದು. ಗುರು ಧನುಸ್ಸು ಮತ್ತು ಮೀನರಾಶಿಗೆ ಅಧಿಪತಿ ಆಗಿರತಕ್ಕಂತಹ ಗುರು ಇಷ್ಟು ದಿನಗಳ ಕಾಲ 1 ವರ್ಷದ ಕಾಲ ಮಿಥುನ್ ರಾಶಿಯಲ್ಲಿದ್ದ. ಅಂತಹ ಮಿಥುನ್ ರಾಶಿಯಲ್ಲಿರ್ತಕ್ಕಂತಹ ಬೃಹಸ್ಪತಿ ಇದೀಗ ಅಂದರೆ ಜೂನ್ 2, 2026ನೇ ಈ ದಿನದಂದು ಮಹಾನುಭಾವ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು, ಸ್ಥಾನಪಲ್ಲಟ ಆಗಿರುವಂಥದ್ದು ಕರ್ಕಾಟಕ ರಾಶಿಗೆ. ಆ ಕರ್ಕಾಟಕ ರಾಶಿ ಈ ಗುರುವಿಗೆ ಉಚ್ಚಸ್ಥಾನ ಮತ್ತೂ ಏನಾದರೂ ಗುರು ಈ ಒಂದು ಜಾಗಕ್ಕೆ ಬರಬೇಕಾದ್ರೆ 12 ವರ್ಷ ನಾವು ಕಾಯಬೇಕು. ಆ 12 ವರ್ಷಗಳ ಕಾಲ ಇರುವಂಥ ಈ ಗುರುಬಲವನ್ನು ಈ ರಾಶಿಗಿದೆ, ಈ ರಾಶಿಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಗುರುವಿನ ಪರಮೋಚ್ಚ ಕ್ಷೇತ್ರವಾಗಿರ್ತಕ್ಕಂತಹ ಗುರು ಕರ್ಕಾಟಕ ರಾಶಿಗೆ ಬಂದಾಗ, ಅಲ್ಲಿಗೆ ನಾವು ಮೇಷದಿಂದ ಬಂದಾಗ ಮೇಷ, ವೃಷಭ, ಮಿಥುನ, ಕಟಕ ಅಂದರೆ ಮೇಷರಾಶಿಯವರೆಗೆ ಗುರುಬಲ ಇಲ್ಲ ಅಂತಕ್ಕಂತಹದ್ದು. ಮತ್ತು ವೃಷಭ, ಮಿಥುನ, ಕಟಕ ಬರತಕ್ಕಂತಹದ್ದು, ವೃಷಭಕ್ಕೂ ಕೂಡ ಇಲ್ಲ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಮಿಥುನ ರಾಶಿಗೆ ಗುರುಬಲ ಇದೆ. ಮಿಥುನ ರಾಶಿಗೆ ಗುರುಬಲ ಇದೆ ಅಂದರೆ ಧನಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಅದರ ಅರ್ಥ ಏನು ಅಂತಂದರೆ, ಗುರು ಸ್ಥಾನಪಲ್ಲಟ ಆಗಿರುವಂಥದ್ದು ಒಂದು ಸೀಸನ್ ಅಂತ ಕರೀತೀವಿ ನಾವು. ಒಂದು ಸೀಸನ್ ಫ್ರೂಟ್ ನಮಗೆ ಸಿಗುತ್ತೆ. ಬೆಳೆಗಳು ಅಷ್ಟೇ, ಯಾವ ಮಳೆ ಬಿದ್ದಾಗ ಯಾವ ಬೆಳೆ ಹಾಕಬೇಕು ಅನ್ನೋದಿರುತ್ತೋ ಹಾಗೇ ಗುರು ಕರ್ಕಾಟಕ ರಾಶಿಗೆ ಪ್ರವೇಶವಾದಾಗ ಅಲ್ಲಿಗೆ ಮಿಥುನ ರಾಶಿಗೆ 2ನೇ ಮನೆಗೆ ಅಂದರೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ. ಧನಸ್ಥಾನಕ್ಕೆ ಯಾವಾಗ ಗುರು ಬರ್ತಾನೋ ಮಿಥುನ ರಾಶಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಈ ವರ್ಷ ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಅವರು ಮಾಡ್ತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲಾಗಿರೋದು ಅಭಿವೃದ್ಧಿಯನ್ನು ಕಾಣುತ್ತೀರಿ ಗುರು 2ನೇ ಮನೆಗೆ ಬಂದಾಗ. ಅದೇ ಇನ್ನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆ ಕರ್ಕಾಟಕ ರಾಶಿಯವರಿಗೆ ಜನ್ಮಗುರು ನರೋದುಃಖಂ ಅಂತ ಹೇಳ್ತಾರೆ. ಅಂದರೆ ಆ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಆ ರಾಶಿಯಲ್ಲಿ ಸ್ಥಿತನಾಗಿದ್ದಾಗ. ಅದಾದ ನಂತರ ಈ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ವಲ್ಪ ಯಥೇಚ್ಛವಾಗಿರ್ತಕ್ಕಂತಹ ಖರ್ಚುಗಳಾಗುವಂಥದ್ದು ಇರುತ್ತೆ, ಮತ್ತು ರೋಗ ರುಜಿನ ಕಾಡುವಂಥ ಸಂಭವ ಇರುತ್ತೆ. ಹಾಗಂತೇಳಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ನೀವು ಡಿಸಿಷನ್ ತೊಗೊಳ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಯಾರು? ಕರ್ಕಾಟಕ ರಾಶಿಯವರು. ಅದಕ್ಕೆ ಹೇಳ್ತಾನೆ ಜನ್ಮಗುರು ನರೋದುಃಖಂ ಅಂತ ಹೇಳಿರ್ತಾನೆ. ಇವರಿಗೆ ಪರಿಹಾರ ಏನು ಅಂತಂದರೆ, ಈ ದಿನದಂದು ಕರ್ಕಾಟಕ ರಾಶಿ ಪ್ರವೇಶವಾದ ದಿನದಿಂದ ಹಿಡಿದು 27 ದಿನಗಳ ಒಳಗಡೆ ಕರ್ಕಾಟಕ ರಾಶಿಯವರು ಗುರುವಿನ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು, ಗುರು ಸೇವೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಅಥವಾ ಗುರುವಿಗೆ ಸಂಬಂಧಪಟ್ಟ ಹಳದಿ ವಸ್ತ್ರದಲ್ಲಿ ಕಡಲೆಯನ್ನು ಕೊಟ್ಟು ದಾನ ಮಾಡುವಂಥ ಸೇವೆಯನ್ನು ಕರ್ಕಾಟಕ ರಾಶಿಯವರು ಮಾಡ್ಕೊಳ್ತೀರಿ.